ಪವರ್ಫುಲ್ ಸಿದ್ದು. ದೇಶದ 100 ಪ್ರಭಾವಿಗಳಲ್ಲಿ ಸಿದ್ದರಾಮಯ್ಯನವರ ಅಚ್ಚರಿಯ ಸ್ಥಾನ. ರಾಜ್ಯದ ಶಕ್ತಿಶಾಲಿ ಪ್ರಭಾವಿಗಳು ಯಾರ್ಯಾರು? ಡಿಕೆಶಿ ಪವರ್ ಎಷ್ಟನೇ ಸ್ಥಾನದಲ್ಲಿದೆ ಗೊತ್ತಾ? ಸಿದ್ದು ಡಿಕೆಶಿ ಪವರ್ಫುಲ್ ಸ್ಥಾನಮಾನದ ನಂಬರ್ ಗೇಮ್. ದೇಶದ ಪ್ರಮುಖ 100 ಪ್ರಭಾವಶಾಲಿ ಹಾಗೂ ಶಕ್ತಿಶಾಲಿ ಹೆಸರುಗಳ ಪಟ್ಟಿಯನ್ನ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಡುಗಡೆ ಮಾಡಿದೆ. 100 ಪವರ್ಫುಲ್ ವ್ಯಕ್ತಿಗಳ ಸಾಲಿನಲ್ಲಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಷ್ಟನೇ ಸ್ಥಾನದಲ್ಲಿ ಇದ್ದಾರೆ ಗೊತ್ತಾ? ಟಾಪ್ 100 ಪವರ್ಫುಲ್ ಪರ್ಸನ್ ಲಿಸ್ಟ್ನಲ್ಲಿ ಸಿದ್ದರಾಮಯ್ಯನವರದ್ದು 20ನೇ ಸ್ಥಾನ. ಈ ಮೂಲಕ ಕರ್ನಾಟಕದ ಟಗರು ದೇಶದ 140 ಕೋಟಿ ಜನಸಂಖ್ಯೆಯಲ್ಲಿ 20ನೇ ಸ್ಥಾನದಲ್ಲಿದ್ದಾರೆ ಅಂದ್ರೆ ಅದು ಸಣ್ಣ ಸಾಧನೆಯಲ್ಲ. ಜನಸಾಮಾನ್ಯರ ವಿಷಯವನ್ನ ಬಿಟ್ಟಾಕಿ ಲಕ್ಷಾಂತರ ಜನ ವಿಐಪಿ, ಸಾವಿರಾರು ಜನ ವಿಐಪಿಗಳ ನಡುವೆ ಸಿದ್ದರಾಮಯ್ಯನವರು 20ನೇ ಸ್ಥಾನದಲ್ಲಿದ್ದಾರೆ ಅನ್ನೋದು ರಾಜ್ಯಕ್ಕೆ ಹೆಮ್ಮೆಯ ಸಂಗತಿ. ಶಕ್ತಿಶಾಲಿ ಪ್ರಭಾವಿಗಳ ಟಾಪ್ 100 ಲಿಸ್ಟ್ನಲ್ಲಿ ಹೆಸರು ಬರೋದು ಅಂದ್ರೇನೆ ಅದು ಸಾಮಾನ್ಯದ ವಿಚಾರವಲ್ಲ. ಅದರಲ್ಲೂ 20ನೇ ಸ್ಥಾನದಲ್ಲಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ರಾಜಕೀಯದ ಪವರ್ ಸ್ಟಾರ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂದಹಾಗೆ ಈ ಪಟ್ಟಿಯಲ್ಲಿ ಮೊದಲನೇ ಸ್ಥಾನ ಬಹುತೇಕ ಎಲ್ಲರೂ ಊಹಿಸುವ ಹೆಸರು ಅಂದ್ರೆ ನರೇಂದ್ರ ಮೋದಿಯವರದ್ದು. 2, 3ನೇ ಸ್ಥಾನದಲ್ಲಿ ಅಮಿತ್ ಶಾ ಹಾಗೂ ಜೈಶಂಕರ್ ಇದ್ರೆ 4ನೇ ಸ್ಥಾನದಲ್ಲಿ ಆರ್ಎಸ್ಎಸ್ನ ಮೋಹನ್ ಭಾಗವತ್ ಇದ್ದಾರೆ. 5, 6ನೇ ಸ್ಥಾನದಲ್ಲಿ ನಿರ್ಮಲಾ ಸೀತಾರಾಮನ್ ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇದ್ದಾರೆ. ರಾಹುಲ್ ಗಾಂಧಿ 9ನೇ ಸ್ಥಾನದಲ್ಲಿದ್ದರೆ ಮುಖೇಶ್ ಅಂಬಾನಿ ಹಾಗೂ ಅದಾನಿ 10 ಹಾಗೂ 11ನೇ ಪ್ರಭಾವಿಗಳಾಗಿದ್ದಾರೆ. 10ರಿಂದ 20ರ ನಡುವೆ ಚಂದ್ರಬಾಬು ನಾಯ್ಡು, ನಿತಿನ್ ಗಡ್ಕರಿ, ಮಮತಾ ಬ್ಯಾನರ್ಜಿ ಇದ್ದಾರೆ. ಈ ಪಟ್ಟಿಯಲ್ಲಿ ಕರ್ನಾಟಕದಿಂದ ಅಗ್ರ ಸ್ಥಾನದಲ್ಲಿರುವ ಪವರ್ಫುಲ್ ವ್ಯಕ್ತಿ ಅಂದ್ರೆ ಅದು ಸಿದ್ದರಾಮಯ್ಯ. ಇದಾದ ನಂತರ ಎಂಕೆ ಸ್ಟಾಲಿನ್, ನೀತಾ ಅಂಬಾನಿ ಇದ್ರೆ ಕರ್ನಾಟಕದ ಮತ್ತೊಬ್ಬ ರಾಜಕೀಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ 33ನೇ ಸ್ಥಾನದಲ್ಲಿದ್ದಾರೆ. ಬಿಎಲ್ ಸಂತೋಷ್ 42ನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಈ ಪವರ್ಫುಲ್ ವ್ಯಕ್ತಿಗಳ ಪಟ್ಟಿಯಲ್ಲಿ 50ನೇ ಸ್ಥಾನದಲ್ಲಿ ಜೆಪಿ ನಡ್ಡಾ ಇದ್ರೆ ನಂತರ ಕ್ರಮವಾಗಿ ಏಕನಾಥ್ ಶಿಂದೆ ಹಾಗೂ ಅರವಿಂದ್ ಕೇಜ್ರಿವಾಲ್ ಇದ್ದಾರೆ. ಹಾಗೆಯೇ ಪ್ರಿಯಾಂಕಾ ಗಾಂಧಿ 81ನೇ ಸ್ಥಾನದಲ್ಲಿದ್ದಾರೆ. ಇಷ್ಟಾದರೂ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರಿಗೆ ಸೆಡ್ಡು ಹೊಡೆದು ಮುಖ್ಯಮಂತ್ರಿಯಾಗುವುದಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಡಿಕೆ ಶಿವಕುಮಾರ್ ಹೆಸರು ಯಾಕೆ ಬಂದಿಲ್ಲ ಅಂತ ನಿಮಗೂ ಆಶ್ಚರ್ಯ ಆಗಿರಬಹುದು. ಹೌದು, ಡಿಕೆಶಿ ಪವರ್ಫುಲ್ ಪರ್ಸನ್ಸ್ ಲಿಸ್ಟ್ನಲ್ಲಿ 85ನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಬೇಕಾಗಿದೆ. ರಾಜ್ಯದ ಪ್ರಭಾವಿಗಳ ಲಿಸ್ಟ್ನಲ್ಲಿ ಡಿಕೆ ಶಿವಕುಮಾರ್ ಟಾಪ್ 5ನಲ್ಲಿ ಬರಬಹುದೇ ಹೊರತು ದೇಶದ ಮಟ್ಟದಲ್ಲಿ ಸಿದ್ದರಾಮಯ್ಯನವರ ಹತ್ತಿರದಲ್ಲೂ ಇಲ್ಲ ಅನ್ನೋದು ವಿಶೇಷ. ಆನಂತರ ಅಂದ್ರೆ 90ನೇ ಸ್ಥಾನ ಪಡೆದುಕೊಂಡ ರಾಜ್ಯದ ಮತ್ತೊಬ್ಬ ನಾಯಕ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಹೀಗೆ ಈ 100ರ ಪಟ್ಟಿಯಲ್ಲಿ ರಾಜಕೀಯ ನಾಯಕರಲ್ಲದೆ ಸಿನಿಮಾ ನಟ-ನಟಿಯರು, ಉದ್ಯಮಿಗಳು, ಕ್ರಿಕೆಟ್ ಆಟಗಾರರೂ ಇದ್ದಾರೆ. ರೋಹಿತ್ ಶರ್ಮಾ 48ನೇ ಸ್ಥಾನವನ್ನ ಪಡೆದುಕೊಂಡಿದ್ರೆ ವಿರಾಟ್ ಕೊಹ್ಲಿ 72ನೇ ಸ್ಥಾನದಲ್ಲಿರೋದು ಸ್ವಲ್ಪ ಆಶ್ಚರ್ಯ. ಇನ್ನು ಅಮಿತಾಬ್ ಬಚ್ಚನ್ 99ನೇ ಸ್ಥಾನದಲ್ಲಿರೋದು ಹಾಗೂ ಆಲಿಯಾ ಭಟ್ 100ನೇ ಪ್ರಭಾವಿಯಾಗಿ ಪಟ್ಟಿಯಲ್ಲಿರೋದು ಕೂಡ ಸ್ವಲ್ಪ ವಿಚಿತ್ರ. ಏನೇ ಇದ್ರೂ ಇದು ಒಂದು ಪ್ರತಿಷ್ಠಿತ ಸಂಸ್ಥೆ ಮಾಡಿದ ಪಟ್ಟಿ ಅನ್ನೋದು ಬಿಟ್ರೆ ಇದಕ್ಕೆ ಅಧಿಕೃತ ಮಾನ್ಯತೆಯಾಗ್ಲಿ ಮಾನದಂಡವಾಗ್ಲಿ ಇಲ್ಲ. ಇದೇ ರೀತಿ ದೇಶದ ಪ್ರಪಂಚದ ಪ್ರಭಾವಿಗಳ ಶ್ರೀಮಂತರ ಪಟ್ಟಿಗಳನ್ನು ನೀವು ನೋಡಿರಬಹುದು. ಏನೇ ಇರ್ಲಿ, ಇಂತಹ ಪಟ್ಟಿಗಳಲ್ಲಿ 10ರಲ್ಲಿ ಒಂದಾಗೋದಿರ್ಲಿ, 100ರಲ್ಲಿ ಒಬ್ಬರಾಗೋದು ಕೂಡ ಸಣ್ಣ ಮಾತಲ್ಲ ಅನ್ನೋದನ್ನಂತೂ ಎಲ್ಲರೂ ಒಪ್ಕೊಳ್ಳೇಬೇಕು.